ನಮಸ್ಕಾರ ನಮಸ್ತೆ ನೋಡಿ. ಹರಿ ಶ್ರೀನಿವಾಸ. ಹರಿ ಶ್ರೀನಿವಾಸ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಕಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ನೃಹಜಮಹಮಮೇಜಂ ಧೇಜಮನ್ನಾಜಪೇಯಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣ ಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜ ಯೇನ ಪ್ರಾದುರಭಾವಿ ಭೂಮಿ ಮಲಿದೇವಸ್ತಾರಿಗೋ ಸಂತತಿ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸವನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಶದೇ ಸತ್ಯರ್ನ ವೈಬಾಧಿತೆ ದೈವಾಸ್ತಿ ಪ್ರತಿಪಕ್ಷ ಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಭೆ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ತೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थां ददाब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्यान नरिने चंचरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं पदं श्रीमत्पूर्णप्रमतिगुरुकारुण्यसरणिं प्रपन्ना मान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि। कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः. ಇದೀಗ 189ನೇ ಸುಧಾಮೂಲ. ಅದರಲ್ಲಿ ಈ ಶ್ಲೋಕಗಳನ್ನ ನೋಡಿದ್ವಿ. ಕೊನೆಗೆ ಆ ಶ್ಲೋಕ ಏನೇನ್ ಹೇಳ್ತಾ ಇದೆ ಅಂದ್ರೆ, ನಮ್ಮ ಪ್ರತಿಯೊಂದು ಕರ್ಮಗಳು ಅದು ಕಳಿಬೇಕು ಅಂತಾದ್ರೆ ಅನುಭವಿಸಿನೇ ಕಳ್ಕೊಳ್ಬೇಕು. ದೇವರ ದರ್ಶನ ಆದ ಕೂಡಲೇ ಕರ್ಮಗಳು ಹೋಗತ್ತೆ ಅಂತ ಇಲ್ಲ. ಯಾಕೆ ಅಂದ್ರೆ ಈ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ, ಆತ್ಮನೋ ವೈ ಶರೀರಾಣಿ ಬಹೂನಿ, ಅನೇಕ ಶರೀರಗಳನ್ನು ತಗೊಳ್ತಾರೆ. ಹೇಗೆ ಯೋಗ ಬಲಂ ಪ್ರಾಪ್ಯ, ಯೋಗ ಶಕ್ತಿಯ ಸಾಮರ್ಥ್ಯ ಅಷ್ಟು ತಗೊಳ್ತಾನೆ. ಯೋಗದ ಸಾಮರ್ಥ್ಯನೇ ಹಾಗೆ, ತಪಸ್ಸಿನ ಸಾಮರ್ಥ್ಯ. ಸರಿ, ಏನ್ ಮಾಡ್ತಾನೆ? ಸರ್ವಾಂ ಮಹೀಂ ಚರೇತ್, ಎಲ್ಲಾ ಕಡೆ ಸುತ್ತಾಕೊಂಡ್ಬರ್ತಾನೆ ಭೂಮಿಯಲ್ಲಿ. ಭುಂಜೀತ ವಿಷಯ ಕೈಶ್ಚಿತ್, ಕೆಲವುದ್ರಿಂದ ದೇಹದಿಂದ ಏನ್ ಮಾಡ್ತಾರೆ? ವಿಷಯ ಭೋಗಗಳನ್ನ ಅನುಭವಿಸ್ತಾರೆ. ಕೈಶ್ಚಿತ್ ಉಗ್ರಂ ತಪಶ್ಚರೇತ್, ಉಗ್ರವಾದ ತಪಸ್ಸನ್ನ ಕೆಲವು ದೇಹಗಳಿಂದ ಮಾಡ್ತಾರೆ. ಕೊನೆಗೆ ಸೂರ್ಯ ಹೇಗೆ ಬೆಳಗಿನ ಜಾವದಲ್ಲಿ ಎಲ್ಲಾ ತನ್ನ ಕಿರಣಗಳನ್ನ ಎಲ್ಲಾ ಕಡೆ ಹಾಕುತ್ತೆ, ಸೂರ್ಯಾಸ್ತ ಟೈಮ್ ಬರೋ ಅಷ್ಟೊತ್ತಿಗೆ ಎಲ್ಲಾ ಹಾಕಿರೋ ಕಿರಣನೆಲ್ಲ ವಾಪಸ್ ತಗೊಳುತ್ತೆ. ಹಾಗೆ ಒಬ್ಬ ಜೀವ ಭೋಗ ಮಾಡ್ಲಿಕ್ಕೋಸ್ಕರ, ತಿರ್ಗಾಡ್ಲಿಕ್ಕೋಸ್ಕರ, ತಪಸ್ ಮಾಡ್ಲಿಕ್ಕೋಸ್ಕರ ಎಷ್ಟೆಷ್ಟು ದೇಹ ತಗೊಂಡಿದ್ನೋ ಕೊನೆಗೆ ಎಲ್ಲಾ ದೇಹ ಒಂದ್ ಕಡೆ ಹೋಗಿ ಲೀನ ಆಗ್ಬಿಡುತ್ತೆ, ಸೇರ್ಕೊಡುತ್ತೆ. ಹೇಗೆಂದ್ರೆ ಪಾಂಚಭೌತಿಕ ಶರೀರ ಕೊನೆಗೆ ಏನಾಗುತ್ತೆ? ಮಣ್ಣಾಗತ್ತೆ ಅಂತ ಹೇಳ್ತೀವಿ. ಮಣ್ಣಾಗೋದಂದ್ರೆ ಹೋಗಿ ಸೇರ್ಕೊಳತ್ತೆ ಅಷ್ಟೇ. ಅದೇ ತರ ಎಲ್ಲಾ ದೇಹಗಳನ್ನ ತಗೊಂಡ ಯಾವ ಜೀವನ ಇರ್ತಾನೆ, ಎಲ್ಲ ದೇಹ ಹೋಗಿ ವಾಪಸ್ಸು ಸೇರ್ಕೊಳತ್ತೆ. ಇಷ್ಟಿದೆ.
ಆದ್ರೆ ಇತ್ಯಾದಿಕಂ ಜ್ಞಾನಿನಾಂ ಪ್ರಾರಬ್ಧ ಕರ್ಮ ವಿಷಯಂ. ನೀವು ತಪ್ಪು ತಿಳ್ಕೊಂಡಿದ್ದೇನು? ಈ ಶ್ಲೋಕ ಹೇಳ್ತಾ ಇರೋ ವಿಷಯ ಸತ್ಯ. ಕರ್ಮಗಳನ್ನು ಅನುಭವಿಸ್ಬೇಕು. ಆ ಕರ್ಮಗಳನ್ನು ಅನುಭವಿಸ್ಲಿಕ್ಕೆ ಅವನು ಅನೇಕ ದೇಹ ತಗೊಂಡಿದ್ದು, ಅವನು ಹೇಗೆ ಅನುಭವಿಸ್ದ ಅದೆಲ್ಲ ವರ್ಣನೆ ಮಾಡಿದಿರಿ ನಿಜ. ಆದ್ರೆ ಯಾವ ಕರ್ಮದ ಬಗ್ಗೆ? ಪ್ರಾರಬ್ಧ ಕರ್ಮದ ಬಗ್ಗೆ ಹೇಳ್ತಾನೆ. ಅದು ಯಾರಿಗೆ? ಜ್ಞಾನಿಗಳಿಗೆ. ಜ್ಞಾನಿಗಳು ತಮ್ಮ ಪ್ರಾರಬ್ಧ ಕರ್ಮವನ್ನ ಕಳ್ಕೊಳ್ಬೇಕು ಅಂದ್ರೆ ಇಷ್ಟೆಲ್ಲಾ ದೇಹ ತಗೊಂಡು ಕಳ್ಕೊಳ್ತಾರೆ. ನೀವು ಜನರಲ್ ಆಗಿ ಹೇಳ್ತಾ ಇದ್ರಿ ಎಲ್ಲಾ ಕರ್ಮಗಳಿಗೆ ಅನುಭವದಿಂದಲೇ ನಾಶ. ಹಾಗಿಲ್ಲ. ಎಲ್ಲಾ ಕರ್ಮ ಅನುಭವಿಸ್ಬೇಕಾಗಿಲ್ಲ. ಪ್ರಾರಬ್ಧ ಕರ್ಮ ಅನುಭವಿಸ್ಬೇಕು. ಅದಕ್ಕೆ ಒಂದೇ ಸರಿ ಜ್ಞಾನಿ ತನ್ನ ತಪಶಕ್ತಿಯಿಂದ ದೇಹ ತಗೊಳ್ತಾನೆ, ಅನುಭವ ಕಳ್ಕೊಳ್ತಾನೆ. ಎಲ್ಲಾ ಕರ್ಮಗಳನ್ನು ಅನುಭವಿಸಿ. ಇತ್ಯಾದಿಕಂ ಜ್ಞಾನಿನಾಂ ಪ್ರಾರಬ್ಧ ಕರ್ಮ ವಿಷಯಂ. ಹಾಗಾಗಿ ನಮಗೆ ವಿರುದ್ಧವಾಗಿ ಯಾವ ಮಾತು ಸಿಗಲ್ಲ ಶಾಸ್ತ್ರದಲ್ಲಿ ಅಂತ ದ್ವೈತ ಸಿದ್ಧಾಂತದವರು ಹೇಳ್ತಾರೆ. ಅಷ್ಟೇ ಅಲ್ದೇನೆ ವಿಶೇಷ ವಚನ ಬಲೇನ ಪ್ರಾರಬ್ಧ ಕರ್ಮ ವಿನಾಶಸ್ಯ ವಕ್ಷ್ಯಮಾಣತ್ವ. ಅಷ್ಟೇ ಅಲ್ಲ, ಇನ್ನೊಂದು ಪ್ರಾರಬ್ಧ ಕರ್ಮಗಳ ನಾಶವನ್ನು ವಿಶೇಷವಾದ ಒಂದು ವಚನದಿಂದ ನಾವು ಸಾಧನೆನೂ ಮಾಡ್ತೀವಿ. ಕೆಲವರು ಏನ್ ಬಿಡ್ತಾರೆ, ಪ್ರಾರಬ್ಧ ಕರ್ಮ ಹೇಗ್ ಕಳ್ಕೊಳ್ಳಿಕ್ ಸಾಧ್ಯ? ಅದಕ್ಕೇನಾದ್ರು ಪ್ರಮಾಣ ಉಂಟಾ? ಇದೆ. ಪ್ರಾರಬ್ಧ ಕರ್ಮನೂ ನಾಶ ಆಗತ್ತೆ. ಅದಕ್ಕೆ ಕೆಲವು ವಿಶೇಷ ಮಾತುಗಳಿದೆ. ಆ ಮಾತುಗಳಿಂದ ಅದಕ್ಕೂ ಕೂಡ ನಾಶ ಇದ್ದೇ ಇದೆ. ಆ ಪ್ರಾರಬ್ಧ ಕರ್ಮಗಳ ಬಗ್ಗೆನೇ ಒಂದು ವಿವರಣೆ ಇದೆ. ಅದನ್ನ ಮುಂದಕ್ಕೆ ಕೊಡ್ತಾರೆ, ಸುಧಾಭಾಗದಲ್ಲಿ ಅದು ಬರುತ್ತೆ. ಸದ್ಯಕ್ಕೆ ಈ ಪ್ರಾರಬ್ಧ ಕರ್ಮವನ್ನ ಬಿಟ್ಟು ಬೇರೆ ಕರ್ಮ ಏನಿದೆ ಅದರ ಬಗ್ಗೆ ಇಲ್ಲಿವರೆಗೆ ಮಾತಾಡಿತ್ತು. ಅತಯೇವ, ಆದ್ರಿಂದ ಏನಾಯ್ತು? ಜ್ಞಾನಾದೇವ ಅಶೇಷ ಕರ್ಮ ಕ್ಷಯೇ ತದೈವ ಮುಕ್ತಿ ಸ್ಯಾತ್ ನ ಚೈವಂ ಜೀವನ್ ಮುಕ್ತಾನಾಂ ಉಪಲಬ್ಧೇತಿ ಅನವಕಾಶಂ ಚೋದ್ಯಂ. ಹಾಗಾಗಿ ಕೆಲವು ಪ್ರಶ್ನೆ ಮಾಡ್ತಾರೆ, ಏನಂದ್ರೆ ನೋಡಿ, ನಿಮ್ಗೆ ದೇವರ ದರ್ಶನ ಆದ ಕೂಡಲೇ ಎಲ್ಲಾ ಕರ್ಮ ಹೋಗುತ್ತೆ ಅಂತಿದ್ರೆ ಯಾಕೆ ಇನ್ನೂ ಮೋಕ್ಷಕ್ಕೆ ಹೋಗಿಲ್ಲ ಯಾರು? ಈಗ ಎಷ್ಟೋ ಜನ ದೇವರ ಅಪರೋಕ್ಷ ಜ್ಞಾನ ಪಡ್ಕೊಂಡಿರೋರು ಇದಾರೆ ಭೂಲೋಕದಲ್ಲಿ. ಮತ್ ದೇವ್ರ ದರ್ಶನಕ್ಕೆ ಬೆಲೆ ಇಲ್ವಾ? ದೇವ್ರ ದರ್ಶನ ಮಾಡಿದವರು ಇದಾರ ಇಲ್ವಾ ಜಗತ್ನಲ್ಲಿ? ಪ್ರಶ್ನೆ. ದೇವ್ರು ನೋಡಿದವ್ರು ಇದಾರ ಇಲ್ವಾ? ಅಷ್ಟು ಮೇಲೆ ಮಾಮೂಲಿ ಪ್ರಶ್ನೆ. ಏನಂತಾರೆ, ಇಲ್ಲ ಇಲ್ಲ ದೇವ್ರನ್ನ ನೋಡಿದವ್ರು ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಅನೇಕ ಗುರುಗಳು ಜ್ಞಾನಿಗಳು ನೋಡಿದಾರೆ ದೇವರನ್ನ. ಇದು ವಿರುದ್ಧ ಆಯ್ತಲ್ಲ. ಯಾಕೆಂದ್ರೆ ದೇವರನ್ನ ನೋಡಿದಾರಂತೆ, ಇನ್ನೂ ಸಂಸಾರದಲ್ಲಿ ಇದಾರಂತೆ. ಇದಂಗ್ ಸಾಧ್ಯ? ದೇವರನ್ನ ನೋಡಿದ್ದಾರೆ ಅಂದ್ರೆ ಏನರ್ಥ? ತಮ್ಮ ಎಲ್ಲಾ ಕರ್ಮವನ್ನ ಕಳ್ಕೊಂಡಿದ್ದಾರೆ ಅಂತ ಅರ್ಥ. ಎಲ್ಲಾ ಕರ್ಮ ಕಳ್ಕೊಂಡಿದ್ದಾರೆ ಅಂದ್ರೆ ಏನರ್ಥ? ಸಂಸಾರದಲ್ಲಿ ಇರಲ್ಲ, ಮೋಕ್ಷದಲ್ಲಿ ಇರ್ತಾರೆ ಅಂತ ಅರ್ಥ. ನೀವ್ ಹೇಳ್ತೀರಿ ದೇವರ ನೋಡಿದಾರಂತೆ, ಸಂಸಾರದಲ್ಲಿ ಇದಾರಂತೆ. ಇದು ವಿರುದ್ಧ. ಇದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸಂಸಾರದಲ್ಲಿ ಇರೋರು ದೇವರನ್ನು ನೋಡಿರಲ್ಲ. ದೇವರನ್ನು ನೋಡಿದವರು ಸಂಸಾರದಲ್ಲಿ ಇರಲ್ಲ. ಅಷ್ಟೇ ವ್ಯಾಪ್ತಿ. ಇದು ನಿಯಮ. ಈ ನಿಯಮಕ್ಕೆ ಏನಾದ್ರು ತೊಂದ್ರೆ ಹೇಳ್ತೀರಾ? ಎಲ್ಲಿ ಈ ನಿಯಮಕ್ಕೆ ತೊಂದ್ರೆ? ಸಂಸಾರದಲ್ಲೂ ಇರ್ಬೇಕಂತೆ, ದೇವರನ್ನು ನೋಡಿರ್ಬೇಕಂತೆ. ಇದಂಗ್ ಸಾಧ್ಯ? ಅದಕ್ಕೆ ಒಂದೇ ಉತ್ತರ. ದೇವರನ್ನ ನೋಡಿದವರು ಸಂಸಾರದಲ್ಲಿ ಇರ್ತಾರೆ. ಹಾಗಂತ ದೇವರನ್ನ ಯಾರ್ಯಾರು ನೋಡಿರ್ತಾರೆ ಅವರೆಲ್ಲ ಸಂಸಾರದಲ್ಲಿ ಇರ್ಲೇಬೇಕು ಅಂತ ನಿಯಮ ಇಲ್ಲ. ಹಾಗಂತ ಹೇಳಿ ಇರಬಾರ್ದು ಅಂತನೂ ಇಲ್ಲ. ಯಾಕೆ ಹೀಗೆ ಹೇಳ್ತೀರಿ ಅಂದ್ರೆ, ದೇವರನ್ನ ನೋಡಿದವರಿಗೆ ದೇವರ ಅನುಗ್ರಹ ಆಗಿದ್ರೆ ಅವ್ರ ಸಂಸಾರದಲ್ಲಿ ಇರಲ್ಲ. ದೇವರನ್ನ ನೋಡಿದ್ರು ದೇವರ ಅನುಗ್ರಹ ಇನ್ನೂ ಪಡೆದಿಲ್ಲ ಆದ್ರೆ ಅವ್ರು ಇನ್ನೂ ಇರ್ತಾರೆ ಅಂತ ಅರ್ಥ. ಇದ್ರ ಮೇಲೆ ಏನ್ ಪ್ರಶ್ನೆ? ದೇವರನ್ನು ನೋಡಿದ್ರು ದೇವರ ಅನುಗ್ರಹ ಆಗದೇನೆ ಸಂಸಾರದಲ್ಲಿರೋ ಮಹಾತ್ಮರು ಯಾರಿದಾರಪ್ಪ? ದೇವ್ರು ನೋಡ್ತಾರಂತೆ, ಅವ್ರ ಅನುಗ್ರಹ ಆಗಲ್ವಂತೆ. ಇದು ಹೆಂಗ್ ಸಾಧ್ಯ? ದೇವರ ಅನುಗ್ರಹ ಮಾಡೋದೇ ಅವ್ನು ಕಾಣಿಸೋದು ಅಂತ ಅರ್ಥ. ನಿಮ್ಗೆ ದೇವ್ರ ದರ್ಶನ ಆಗಿದೆ ಅಂದ್ರೆ ಅವ್ನ ಅನುಗ್ರಹ ಆಗಿದೆ ಅಂತ ಅರ್ಥ. ದೇವ್ರ ದರ್ಶನ ಆಗಿದೆಯಂತೆ, ಆದ್ರೆ ದೇವ್ರ ಅನುಗ್ರಹ ಆಗಿಲ್ವಂತೆ, ಸಂಸಾರದಲ್ಲಿ ಇರ್ತಾರಂತೆ. ಅದಕ್ಕೇನು ಉತ್ತರ ಅಂದ್ರೆ, ನೋಡಿ, ದೇವರ ಅನುಗ್ರಹ ಏನಾಯ್ತು ನಿಮ್ಗೆ? ದೇವರ ದರ್ಶನ ಆಗ್ಲಿಕ್ಕೆ ಅನುಗ್ರಹ ಆಯ್ತು. ಮೋಕ್ಷ ಸಿಗ್ಲಿಕ್ಕೆ ಅನುಗ್ರಹ ಆಗಿಲ್ಲ. ಅನುಗ್ರಹದಲ್ಲೂ ವೆರೈಟಿ ಇದೆ, ವಿಭಾಗಗಳಿದೆ. ಅನುಗ್ರಹದಲ್ಲಿ ಬೇಕಾದಷ್ಟರ ಅನುಗ್ರಹ ಇದೆ. ಅದರಲ್ಲಿ ಇವನಿಗೆ ಅಪರೋಕ್ಷ ಜ್ಞಾನ ಬರ್ಲಿ, ನನ್ನನ್ನ ಸಾಕ್ಷಾತ್ತಾಗಿ ನೋಡ್ಲಿ ಇವನ್ ಕಣ್ಣಿಂದ ಅಂತ ದೇವರ ಅನುಗ್ರಹ ಇತ್ತು. ಅಷ್ಟಕ್ಕೆ ಅವನ್ ದೇವರನ್ನು ನೋಡ್ದ. ಆದ್ರೆ ಮೋಕ್ಷಕ್ಕೆ ಹೋಗ್ಲಿ ಅಂತ ಹೇಳಿ ಮಾತ್ರ ದೇವರ ಅನುಗ್ರಹ ಇನ್ನೂ ಇಲ್ಲ. ಅಲ್ಲ, ಇದು ಹೇಗ್ ಸಾಧ್ಯ? ತನ್ನನ್ನೇ ತಾನು ತೋರಿಸ್ಕೊಂಡ ವ್ಯಕ್ತಿ ಮೋಕ್ಷ ಕೊಡದೇ ಇರ್ತಾನ? ಮೋಕ್ಷಕ್ಕೂ ಬೇಕಾದ ಅನುಗ್ರಹ ಮಾಡದೇ ಇರ್ತಾನ? ಅದನ್ನ ಇದು ಹಾಗೆಲ್ಲ ಅಂತ ಹೆಂಗ ಹೇಳ್ತೀರಿ? ಬುದ್ಧಿವಂತಿಕೆ ಮಾತಾಡ್ತಿದ್ವಿ. ದೇವರು ಅದೇನಿಲ್ಲ, ಅವನು ತನ್ನ ದರ್ಶನ ಕೊಡ್ಲಿಕ್ಕೆ ಅವನ ಅನುಗ್ರಹ ಆಗೋಯ್ತಂತೆ, ಆದ್ರೆ ಮೋಕ್ಷಕ್ಕೆ ಬೇಕಾದ ಅನುಗ್ರಹ ಆಗಿಲ್ವಂತೆ. ಇದೇನಿದು? ಹೇಗ್ ಸಾಧ್ಯ? ನೋಡಿ, ದೇವರು ತಾನು ತನ್ನ ದರ್ಶನ ಕೊಟ್ಟಿದ್ ಯಾವಾಗ ಹೇಳಿ? ಯಾವಾಗ ಕೊಟ್ಟ ಅಂದ್ರೆ ಸುಮಾರು ಜನ್ಮ ಆದ್ಮೇಲೆ. ಸುಮ್ನೆ ಅಲ್ಲ, ಅದಕ್ಕೊಂದು ಟೈಮ್ ಬೇಕು. ಸುಮ್ನೆ ಯಾವ್ದನ್ನು ದೇವ್ರು ಕೊಡಲ್ಲ. ಅವನ್ ದರ್ಶನ ಕೊಟ್ನ, ಏನೋ ಒಂದ್ ಕಾರಣ ಇರುತ್ತೆ. ಎಷ್ಟೋ ಜನ್ಮ ಕಳೆದಿರ್ತಾನೆ. ಹಾಗೆ ಮೋಕ್ಷ ಕೊಡ್ಬೇಕು ಅಂದ್ರೆ ಸುಮ್ನೆ ಕೊಡಲ್ಲ, ಅದಕ್ಕೂ ಒಂದಿಷ್ಟು ಟೈಮ್ ಆಗ್ಲೇಬೇಕು. ಹಾಗಾಗಿ ಸ್ವಲ್ಪ ಸಮಯ ಕಾಯಿಸಿ ಆಮೇಲೆ ಮೋಕ್ಷ ಕೊಡ್ತಾನೆ.
ಕೆಲವ್ರಿಗೆಲ್ಲ ಬೇಗ ಕೊಟ್ಟಿದ್ದಾನ. ಯಾರು ಕೊಟ್ಟಿದ್ದಾನೆ ಬೇಗ? ಎಲ್ಲ ತಮ್ಮ ಸಾಧನೆ ಮುಗಿಸಿ ಆಮೇಲೆ ಮೋಕ್ಷಕ್ಕೆ ಹೋಗೋದು. ತಮ್ಮ ಪ್ರಾರಬ್ಧ ಕರ್ಮ ಕಳೆಯೋವರೆಗೂ ದೇವ್ರ ಮೋಕ್ಷ ಬಯಸೋದೇ ನಾನು ಕೊಡ್ತೀನಿ ಅಂತ. ಹಾಗಾಗಿ ಪ್ರಾರಬ್ಧ ಕರ್ಮ ಪ್ರತಿಯೊಬ್ಬ ಜೀವನಿಗಿರುತ್ತೆ. ಎಲ್ಲಾ ಜೀವರಿಗೆ ಇದ್ಮೇಲೆ ಅವರವರ ಪ್ರಾರಬ್ಧ ಕರ್ಮ ಕಳ್ಕೊಂಡ್ಮೇಲೆ ಅವ್ರ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಆಗ್ಲೇ ದೇವ್ರ ಅನುಗ್ರಹ ಆಗಿದೆ ಅಂತ ಅರ್ಥ. ಇದೆಲ್ಲ ಇದೆ. ಆದ್ರಿಂದ ಏನರ್ಥ ಆಯ್ತಂದ್ರೆ ದೇವರ ದರ್ಶನ ಆದ ಕೂಡ್ಲೆ ಎಲ್ಲಾ ಕರ್ಮಗಳನ್ನ ಕಳ್ಕೊಳ್ತಾನೆ ಅಂತ ಹೇಳೋಕ್ ತಪ್ಪು. ಹಾಗಿದ್ರೆ ಮೋಕ್ಷಕ್ಕೆ ಹೋಗ್ಬೇಕು. ಆದ್ರೆ ಹಾಗಿಲ್ಲ. ಯಾಕಂದ್ರೆ ಜಗತ್ನಲ್ಲಿ ಜೀವನ್ ಮುಕ್ತರು ಓಡಾಡ್ತಾ ಇದ್ದಾರೆ ಅಂತ ಎಲ್ಲರೂ ಮಾತಾಡ್ತಾರೆ. ಹೇಳ್ತೀವಲ್ಲ, ಇಲ್ಲಿ ಜೀವನ್ ಮುಕ್ತರೆಲ್ಲ ಭೂಮಿಲಿ ಇನ್ನೂ ಇದ್ದಾರೆ. ಈ ಸಂಸಾರದಲ್ಲಿ ನಮ್ ಜೊತೆಗೆ ಸುತ್ತಲೂ ಮುತ್ತಲು ಇರ್ತಾರೆ. ನಮಗ್ ಗೊತ್ತಾಗಲ್ಲ ಅಷ್ಟೇ. ಜೀವನ್ ಮುಕ್ತರು ಏನರ್ಥ? ಬದುಕಿದ್ದು ಮೋಕ್ಷ ಅಂದ ಏನರ್ಥ? ಈ ಮೋಕ್ಷದಲ್ಲಿ ಇದಾರ ಅವರು? ಇಲ್ಲ. ಮತ್ತೆ ಬದುಕಿದ್ದು ಮೋಕ್ಷಕ್ಕೆ ಹೋಗಿರೋರ್ನ ಏನರ್ಥ ಅಂದ್ರೆ, ಇನ್ನೇನ್ ಮೋಕ್ಷದ ಹಂತದಲ್ಲಿ ಇರೋರು, ಬಾರ್ಡರ್ ಇದಾರೆ, ದಾಟ್ ಬಿಟ್ರೆ ಆಯ್ತು, ಮೋಕ್ಷಕ್ಕೆ ಹೋಗ್ತಾರೆ. ಹೀಗೆ ಜೀವನ್ ಮುಕ್ತಿ ವ್ಯವಸ್ಥೆ ಅಂದ್ರೆ ಏನರ್ಥ? ಒಂದ್ ಹೆಜ್ಜೆ ಆ ಕಡೆ ಇಟ್ಟ ಅವ್ರು ಮೋಕ್ಷಕ್ಕೆ ಅಂತ ಅರ್ಥ. ಆದ್ರೆ ಹೆಜ್ಜೆ ಇಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಅವ್ನು ಹೆಜ್ಜೆ ಇಡ್ಬೇಕು ಅಂದ್ರೆ ದೇವರ ಅನುಗ್ರಹ ಆಗಿರ್ಬೇಕು. ಆಯ್ತು ಬಾ ಒಳಗಡೆ ಅಂದ್ರೆ ಬರ್ಲಿಕ್ಕೆ ಸಾಧ್ಯ, ಅವ್ನಿಗೆ ಇಲ್ಲಾಂದ್ರೆ ಬರ್ಲಿಕ್ಕಾಗಲ್ಲ. ಅಲ್ಲಿವರೆಗೂ ಸಂಸಾರದಲ್ಲಿ ಇರ್ಬೇಕು. ಈ ತರ ದೇವರ ಪ್ರಸಾದ ಇಲ್ದೇನೆ ಒಂದು ಹೆಜ್ಜೆನೂ ಮುಂದಿಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ತರ ವಿಷಯ ಅಂತೂ ಬೇರೆಯವರೆಲ್ಲ ಹೇಳಿದ್ದೇನು? ಭಗವಂತನ ದರ್ಶನ ಆದಾಗ ಕರ್ಮಗಳನ್ನ ಕಳ್ಕೊಳ್ತೀನಿ ಅನ್ನೋದು ಹೇಗೆ? ಅನುಭವಿಸಿ ಕಳ್ಕೊಳ್ಬೇಕಲ್ವಾ? ಅಂದ್ರೆ ಹಾಗೇನಿಲ್ಲ. ಅದು ಎಲ್ಲಾ ಕಡೆನೂ ಕೂಡ ಇದ್ದದ್ದೇ. ಕರ್ಮಗಳನ್ನ ಅನುಭವಿಸಿ ಹೋಗ್ಬೇಕು ಅಂತಿರೋದು ಪ್ರಾರಬ್ಧ ಕರ್ಮಗಳ ಬಗ್ಗೆ ಅಷ್ಟೇ ಹೊರತು ಸಾಮಾನ್ಯವಾದ ಕರ್ಮಗಳ ಬಗ್ಗೆ ಅಲ್ಲ ಅಂತ ಇದುವರೆಗೆ ಹೇಳಿದ್ರು. ಇನ್ನು ಇದಾದ್ಮೇಲೆ ಇಲ್ಲಿ ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿ ಒಂದು ವಿಷಯವನ್ನ ಹೇಳಿದ್ದಾನೆ. ವಸ್ತುಗತ್ಯ ದಿದೇ ಸುಧಾನಾಂ ವಾಚಸ್ಪತಿರಿತ್ಯಾದೋ ಲೋಕಮರ್ಯಾದಯಾಪಿ ಷಷ್ಠ್ಯ ಅನುಕ್ಸಮಾಸ ದರ್ಶನಾತ್ ಆದ್ಯ ಪಕ್ಷೋ ಅಂತಿಮಶ್ಚ ಪಕ್ಷ ಶ್ರೇಯಾನ್ ಅಂತ ಹೇಳ್ತಾರೆ. ಒಂದು ವ್ಯಾಕರಣದ ವಿಚಾರವನ್ನ ಇಲ್ಲಿ ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿ ಬರ್ತಿದ್ದಾರೆ. ಅದು ಏನು ಅಂತ ನೋಡೋಣ. ಅವಧಾರಣಾದಿನ ಇತಿ ಆದಿಪದೇನ ಚಕ್ಷುಷಿ ಸತಿ ಪಶ್ಯತಿ ಪದೇ ಸತಿ ಗಚ್ಚತಿ ಅನ್ನೇ ಸತಿ ಭುಂಜೆ ಇತ್ಯಾದಿ ಸತಿ ಸಪ್ತಮ್ಯೋಕ್ತಸ್ಯೇವ ಉತ್ತರಕಾರೇಷು ಹೇತುತಾಯಾಹ ವೈಯಾಕರಣೇರುಕ್ತತ್ವಾತ್ ಇತಿ ಗೃಹ್ಯತೆ ಅಂತ. ಇದೇನ್ ಮಾಡಿದ್ದಾರೆ? ದಾನಾದೇವ ಅಶೇಷ ಕರ್ಮಕ್ಷಯೇ ಸತಿ ತದೈವ ಮುಕ್ತಿ. ಕರ್ಮಕ್ಷಯವಾದಾಗ ಆಗುತ್ತಿರಲು ಆಗಲೇ ಮುಕ್ತಿ ಅಂತ. ಈ ತರ ಇದಕ್ಕೆ ಸತಿ ಸಪ್ತಮಿ ಅಂತ ಕರೀತಾರೆ. ಈ ತರ ಹಿಂದೆನೂ ಇದೆ. ಏನು? ವಚನಾನ ಅನ್ಯತಾ ವ್ಯಾಖ್ಯಾನ ನಿರಾಸೆ ಸತಿ, ಅನ್ಯತಾ ವ್ಯಾಖ್ಯಾನ ನಿರಾಸೆ ಸತಿ ಅಂತೆಲ್ಲ ಶಬ್ದ ಬಂತಲ್ಲ ಹಿಂದೆ. ಇದೆಲ್ಲ ಸತಿ ಸಪ್ತಮಿ ಅಂತ ಕರೀತಾರೆ. ಇದನ್ನ ಸುಲಭವಾಗಿ ಹೇಳೋದಿದ್ರೆ, ಈಗ ಸಪ್ತಮಿ ವಿಭಕ್ತಿನ ಸಂಸ್ಕೃತದಲ್ಲಿ ಬಳಸ್ತಾರೆ. ಸಪ್ತಮಿ ವಿಭಕ್ತಿಗೆ ಏನರ್ಥ? ಅಲ್ಲಿ, ಇಲ್ಲಿ ಅಂತೆಲ್ಲ ಅರ್ಥ. ಉದಾಹರಣೆಗೆ, ನನಗೆ ಕೃಷ್ಣನಲ್ಲಿ ಭಕ್ತಿ ಇದೆ ಅಂತ ಹೇಳ್ಬೇಕು. ಮಮ ಕೃಷ್ಣೇ ಭಕ್ತಿರಸ್ತಿ. ನನಗೆ ಕೃಷ್ಣನಲ್ಲಿ ಭಕ್ತಿ ಇದೆ, ಅಲ್ಲಿ ಅಂತ ಬರುತ್ತೆ. ನಾನು ಮನೆಯಲ್ಲಿ ಇದ್ದೇನೆ, ಸಪ್ತಮಿ ಭಕ್ತಿ, ಮನೆಯಲ್ಲಿ. ಅಹಂ ಗೃಹೇ ಅಸ್ಮಿ, ನಾನು ಮನೆಯಲ್ಲಿ ಇದ್ದೇನೆ. ಸುಧಾ ಪುಸ್ತಕದಲ್ಲಿ ತುಂಬಾ ವಿಷಯ ಇದೆ, ಸುಧಾ ಪುಸ್ತಕೆ ಬಹವಹ ವಿಷಯಾಹ ಸಂತಿ ಅಂತ ಹೀಗೆ ಸಂಸ್ಕೃತ ವಾಕ್ಯಗಳನ್ನು ಪ್ರಯೋಗ ಮಾಡ್ತೀವಿ. ಎಲ್ಲಾ ಕಡೆ ಸಪ್ತಮಿಯನ್ನು ಬಳಸ್ತೀವಿ, ಅಲ್ಲಿ ಅನ್ನೋ ಅರ್ಥ. ಆದ್ರೆ ಅದು ಒಂದೇ ತರ ಅರ್ಥ ಇರಲ್ಲ. ಸತಿ ಸಪ್ತಮಿ ಅಂತ ಕರೀತಾರೆ. ಸತಿ ಅನ್ನೋ ಅರ್ಥದಲ್ಲಿ ಸತಿ ಸಪ್ತಮಿ ಅಂತ ಇದೆ. ಸತಿ ಸಪ್ತಮಿ ಅಂತಂದ್ರೆ ಆಗ್ಲೇ ಹೇಳಿದಂತೆ, ಒಂದು ಅಲ್ಲಿ ಮನೆಯಲ್ಲಿದ್ದಾನೆ, ಮಠದಲ್ಲಿದ್ದಾನೆ ಅಂತ ಹೇಳ್ಬೇಕಾದ್ರೆ ಸಾಮಾನ್ಯವಾಗಿ ಬಳಸೋದಿದೆ. ಆದ್ರೆ ಸತಿ ಸಪ್ತಮಿ ಬಳಸಿದಾಗ ಏನೋ ಇನ್ನೊಂದು ಕೆಲ್ಸನೂ ಹೇಳ್ತಾ ಇರ್ತಾರೆ. ಬರೀ ಮನೆಯಲ್ಲಿದ್ದೀನಿ ಅಷ್ಟೇ. ಮನೆಯಲ್ಲಿ ನಾನು ಇದ್ದಾಗ ಹೀಗಾಯ್ತು ಅಂತ ಎಲ್ಲ ಹೇಳ್ಬೇಕಾದ್ರೆ, ಅಂದ್ರೆ ಒಂದು ವಿಷಯ ಹೇಳ್ಬೇಕಾದ್ರೆ ಅಷ್ಟಕ್ಕೆ ನಿಲ್ಲಿಸ್ತಾನೆ. ಮುಂದ್ ಇನ್ನೂ ಸ್ವಲ್ಪ ಎಳ್ಕೊಂಡು ಹೋದ್ರೆ ಆಗ ಸತಿ ಅಂತ ಒಂದು ಸೇರಿಸ್ತಾರೆ ಸಪ್ತಮಿ ಭಕ್ತಿ ಜೊತೆಗೆ. ಹೇಗಂದ್ರೆ, ನಾನು ದೇವರಿಗೆ ನಮಸ್ಕಾರ ಮಾಡಬೇಕಾದರೆ ಅಥವಾ ನಮಸ್ಕಾರ ಮಾಡುತ್ತಿರಲು ನನಗೆ ಒಳ್ಳೇದಾಯ್ತು, ನನಗೆ ಒಂದು ಸೂಚನೆ ಸಿಕ್ತು ಅಂತ. ಹಾಗಾದ್ರೆ ಕೃಷ್ಣಸ್ಯ ನಮಸ್ಕಾರೇ ಕ್ರಿಯಮಾಣೆ ಸತಿ
ಮಮ ಶುಭಂ ಜಾತಂ, ನನಗ್ ಮಂಗಳ ಆಯ್ತು. ಕೃಷ್ಣ ನಮಸ್ಕಾರ ಮಾಡ್ತಾ ಇರ್ಬೇಕಾದ್ರೆ ಮಾಡುತ್ತಿರಲು ಅಂತ, ಈ ಮಾಡುತ್ತಿರಲು ಆಗುತ್ತಿರಲು ಅಂತೆಲ್ಲ ಕನ್ನಡದಲ್ಲಿ ಹಾಗೇ ವಿವರಣೆ ಮಾಡ್ತಾರೆ ಆ ಸಂಸ್ಕೃತ ಮಾತಿಗೆ. ಇದನ್ನ ಸತಿ ಸಪ್ತಮಿ ಅಂತ ಕರೀತಾರೆ. ಇಲ್ಲೆಲ್ಲ ಬಂದಿದೆ ಏನಂತ, ಅರ್ಥಾಪತ್ತಿ ಪ್ರಮಾಣಕ್ಕೆ ಏನಾದ್ರೂ ಬೇರೆ ಪ್ರಮಾಣದಿಂದ ತೊಂದರೆ ಬರುತ್ತಿರಲು ಅಂತ ಈ ಸತಿ ಸಪ್ತಮಿನಲ್ಲಿ ಬಳಸಿದ್ದಾರೆ. ಅದಕ್ಕೆ ಗುರುವರ್ಥ ದೀಪಿಕಾದಲ್ಲಿ ಬೇಕಾದಷ್ಟು ಉದಾಹರಣೆ ಕೊಟ್ಟಿದ್ದಾರೆ. ಹೇಗೆ ಹೇಳಿದ್ದಾರೆ, ಚಕ್ಷುಷಿ ಸತಿ ಪಶ್ಯತಿ, ಕಣ್ಣಿದ್ದರೆ ನೋಡ್ಲಿಕ್ಕೆ ಸಾಧ್ಯ, ಕಣ್ಣು ಇರುತ್ತಿರಲು ನೋಡಲು ಸಾಧ್ಯ. ಕಣ್ಣೇ ಇಲ್ಲದ ನೋಡೋದು ಹೇಗೆ? ಚಕ್ಷುಷಿ ಸತಿ ಪಶ್ಯತಿ, ಪದೇ ಸತಿ ಗಚ್ಚತಿ, ಕಾಲುಗಳಿದ್ರೆ ಹೋಗ್ಲಿಕ್ಕೆ ಸಾಧ್ಯ, ಅನ್ನೇ ಸತಿ ಮುಂಜೆ, ಅನ್ನ ಇತ್ತು ಅಂದ್ರೆ ಭೋಜನ ಮಾಡ್ಬೋದು. ಅಂದ್ರೆ ಇದು ಏನಕ್ ಬಂತು ಅಂತ ಸ್ವಾರಸ್ಯ ನಂತರ ಹೇಳ್ತೀನಿ. ಈ 3 ಉದಾಹರಣೆ ಇದೆಯಲ್ಲ, ಯಾರಿಗ್ ನೋಡ್ಲಿಕ್ ಸಾಧ್ಯ? ಕಣ್ಣುಗಳಿದ್ದವ್ ನೋಡ್ಲಿಕ್ ಸಾಧ್ಯ. ಯಾರಿಗ್ ನಡಿಲಿಕ್ ಸಾಧ್ಯ? ಕಾಲಿರೋನಿಗೆ ನಡಿಲಿಕ್ ಸಾಧ್ಯ. ಯಾರು ತಿನ್ಲಿಕ್ ಸಾಧ್ಯ? ಯಾರ ಹತ್ರ ಅನ್ನ ಇದೆಯೋ ಅವ್ರಿಗೆ ಸಾಧ್ಯ. ಹಾಗಾದ್ರೆ ಹಿಂದಿನದ್ದು ಮುಂದೆ ಕಾರಣ. ನಿಮಗೆ ಕಣ್ಣೇ ಇಲ್ಲ ಅಂದ್ರೆ ನೋಡೋದು ಹೇಗೆ? ಹಾಗಾದ್ರೆ ಮೊದಲು ಹೇಳೋದು ಮುಂದದ ಕಾರಣ. ಅದೇ ತರ ಕಾಲಿಲ್ಲ ಅಂದ್ರೆ ನಡೆಯೋದು ಹೇಗೆ? ಹಾಗಾದ್ರೆ ಕಾಲು ಇದ್ದವನು ನಡಿಲಿಕ್ಕೆ ಸಾಧ್ಯ, ಕಾಲು ಇರುತ್ತಿರಲು ನಡೆಯುತ್ತಾನೆ. ಹಾಗೆ ಕಣ್ಣು ಇರುತ್ತಿರಲು ನೋಡುತ್ತಾನೆ, ಹಾಗೆ ಅನ್ನವು ಇರುತ್ತಿರಲು ತಿನ್ನುತ್ತಾನೆ. ಹಾಗಾದ್ರೆ ಇರುತ್ತಿರಲು ಅಂತ ಈ ಸಪ್ತಮಿ ಎಲ್ಲೆಲ್ಲಿ ಬರುತ್ತೆ? ಆ 2 ಪದಾರ್ಥಗಳಿಗೆ ಲಿಂಕ್ ಏನು? ಕಾರ್ಯಕಾರಣ ಭಾವ ಸಂಬಂಧ. ಒಂದು ಕಾರಣ ಮತ್ತೊಂದು ಕಾರ್ಯ. ಹೇಗೆ ಅಂದ್ರೆ, ತಾಯಿ ಇರುತ್ತಿರಲು ಮಗು ಹುಟ್ಟುತ್ತದೆ ಅಂತ ಹೇಳ್ತೀವಿ. ತಾಯಿ ಇರುತ್ತಿರಲು ಮಗು ಹುಟ್ಟುತ್ತೇನೆ ಅಂತ, ತಾಯಿ ಇದ್ರೆ ಮಗು, ಇಲ್ಲಾಂದ್ರೆ ಎಲ್ಲಿ? ಅಂದ್ರೆ ಸ್ತ್ರೀ. ಅಥವಾ ತಂದೆ ತಾಯಿ ಇರುತ್ತಿರಲು ಸಂತಾನ, ಅದು ಇಬ್ರು ಇದ್ರೆ ಮಾತ್ರ ಸಂತಾನ. ಅಂದ್ರೆ ಅವ್ರ ಕಾರಣ ಅಂತ ಅರ್ಥ. ಅದಕ್ಕೆ ದೇವರ ಭಕ್ತಿ ಇರುತ್ತಿರಲು ಮೋಕ್ಷ ಅಂದೇನರ್ಥ? ಮೋಕ್ಷಕ್ಕೆ ದೇವರ ಭಕ್ತಿ ಕಾರಣ ಅಂತ ಅರ್ಥ. ಹಾಗಾದ್ರೆ ಸಪ್ತಮಿ ವಿಭಕ್ತಿಯನ್ನ, ಅದರಲ್ಲೂ ಅನೇಕ ಪ್ರಭೇದ ಇದೆ, ಅದರಲ್ಲಿ ಇರುತ್ತಿರಲು ಅಂತ ಈ ಸಪ್ತಮಿ ಬಳಸ್ತೀವಲ್ಲ ಎಲ್ಲಿ, ಇಂಥ ಕಡೆ ಮೊದಲು ಹೇಳೋದು ಕಾರಣ, ಮುಂದಿಂದು ಅದರಿಂದ ಹುಟ್ಟೋದು ಕಾರ್ಯ ಅಂತ ಸ್ಪಷ್ಟ ನಮಗೆ. ಅಂದ್ರೆ ಚೆನ್ನಾಗಿ ಓದುತ್ತಿರಲು ಒಳ್ಳೆ ಕೆಲಸ ಸಿಗುತ್ತೆ ಅಂತ. ಹಂಗನೇ ಅರ್ಥ, ಚೆನ್ನಾಗಿ ಓದೋದು ಒಳ್ಳೆ ಕೆಲಸ ಸಿಗ್ಲಿಕ್ಕೆ ಕಾರಣ ಅಂತ. ಅದಿರ್ಲಿ, ಅದು ಈ ವಾಕ್ಯಗಳನ್ನ ನೋಡಿದಾಗ ಒಂದೊಂದಕ್ಕೊಂದು ಕಾರ್ಯ ಕಾರಣ ಭಾವ ಗೊತ್ತಾಗತ್ತೆ. ಇದೆಲ್ಲ ಯಾಕೆ ಬಂತು ಈಗ ಅಂದ್ರೆ, ಹಿಂದೆ ಒಂದು ಶ್ಲೋಕ ಬಂತು, ಇಲ್ಲಿ ಬರ್ಲಿ, ಇಲ್ಲಿ ಇದಕ್ಕೂ ವಿಷಯಕ್ಕೂ ಸಂಬಂಧ ಇದೆ. ಈ ಒಂದು ಶ್ಲೋಕ ಬಂತು, ಭಿತ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಥವಾ ಆತ್ಮನೀಶ್ವರೆ ಅಂತ ಬಂತು. ಅಂದ್ರೆ ಪರಮೇಶ್ವರೇ ದೃಷ್ಟೇ ಸತಿ ಕರ್ಮಾಣಿ ಕ್ಷೀಯಂತೆ ಅಂತ ಇಟ್ಕೊಳ್ಬೇಕಲ್ಲಿ. ಅದೆಲ್ಲ ಸಪ್ತಮಿ ವಿಭಕ್ತಿ ಹಾಕಿದೆ. ಅದ್ರ ಸ್ವಾರಸ್ಯ ಅಲ್ಲಿ ವಾದಿರಾಜರು ತಿಳಿಸ್ತಾ ಇರೋದು. ಪರಮೇಶ್ವರನು ನಮಗೆ ಪರಮೇಶ್ವರನ ದರ್ಶನವಾಗುತ್ತಿರಲು ಕರ್ಮಗಳು ಕ್ಷಯವಾಗುತ್ತವೆ, ಕರ್ಮಗಳ ಕ್ಷಯವಾಗುತ್ತೆ ಅಂತ ಹೇಳ್ತೀವಿ. ಹೇಳ್ಕೊಂಡು ಕರ್ಮಗಳ ಕ್ಷಯದಲ್ಲಿ ಅಂತ ಹೇಳ್ಬಾರ್ದು, ಅದು ಪರಮಾತ್ಮನ ದರ್ಶನದಲ್ಲಿ ಅನ್ಬಾರ್ದು, ಅಥವಾ ಪರಮಾತ್ಮವನ್ನ ನೋಡುತ್ತಿರಲು ಅಂತ ಹಂಗೆ ಹೇಳ್ಬೇಕು. ಅದನ್ನ ಸತಿ ಸಪ್ತಮಿ ಅಂತ ಕರೀತಾರೆ ಅದನ್ನ. ಹಾಗಾದ್ರೆ ಪರಮಾತ್ಮನನ್ನು ನೋಡುತ್ತಿರಲು ನಮ್ಮ ಕರ್ಮಗಳ ನಾಶ ಆಗತ್ತೆ ಅಂದ್ರೆ ಏನರ್ಥ? ಪರಮಾತ್ಮನ ದರ್ಶನನೇ ಕರ್ಮನಾಶಕ್ಕೆ ಕಾರಣ ಅಂತ ಅರ್ಥ. ದೇವರ ದರ್ಶನ ಆದವನಿಗೆ ಕರ್ಮಗಳು ಹೋಗೋದು ಅಂತ ಅರ್ಥ. ಇದನ್ನ ಎಲ್ಲ ಉದಾಹರಣೆಯಲ್ಲಿ ನೋಡ್ಬೋದು. ಕಣ್ಣು ಇರುತ್ತಿರಲು ನೋಡುತ್ತಾನೆ ಅಂದ್ರೇನು? ಕಣ್ಣು ನೋಡೋದಕ್ ಕಾರಣ. ಇಲ್ಲೂ ಅದೇ ತರ, ತಸ್ಮಿನ್ ದೃಷ್ಟೇ ಪರಾವರೆ, ಪರಮಾತ್ಮನ ದರ್ಶನವಾಗುತ್ತಿರಲು ಆಗತ್ತೆ. ಇದೆಲ್ಲ ಉದಾಹರಣೆಗಳನ್ನ ಗಮನಿಸಿದ್ರೆ, ವಾದಿರಾಜರು ಕೊಟ್ಟ ಉದಾಹರಣೆ ಸತಿ ಸಪ್ತಮಿ ಅಂತ ಬಳಸಿದ್ರೆ, ಅಂದ್ರೆ ಸತಿ ಅನ್ನೋ ಶಬ್ದವನ್ನ ಹಾಕೊಂಡು ನಾವು ಅರ್ಥವನ್ನ ಮಾಡೋದಿದ್ರೆ ಸಪ್ತಮಿ ವಿಭಕ್ತಿಗೆ, ಆಗ ಹಿಂದಿನದ್ದು ಕಾರಣ, ಮುಂದಿನದ್ದು ಕಾರ್ಯ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ತರ ಇಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಇದು ಗುರುವರ್ಥ ದೀಪಿಕಾದಲ್ಲಿ ಬಂದಿದೆ. ಆ ವಾಕ್ಯವನ್ನ ಒಮ್ಮೆ ನೋಡೋಣ. ಅವಧಾರಣಾದಿನ ಇತಿ ಆದಿಪದೇನ ಚಕ್ಷುಷಿ ಸತಿ ಪಶ್ಯತಿ ಮೊದಲನೇ ಉದಾಹರಣೆ, ಪದೇ ಸತಿ ಗಚ್ಚತಿ ಎರಡನೇದು, ಅನ್ನೇ ಸತಿ ಭುಂಜೆ ಅಂತ ಮೂರನೇದು. ಇಲ್ಲಿ ಯಾವುದು ಅಂದ್ರೆ ಪರಮೇಶ್ವರೇ ದೃಷ್ಟೇ ಸತಿ ಕರ್ಮಾಣಿ ಕ್ಷೀಯಂತೆ ಅಂತ ಆ 3 ಉದಾಹರಣೆ ಇದಕ್ಕೆ ಅಪ್ಲೈ ಮಾಡ್ಕೊಬೇಕು ಇಲ್ಲಿ ಈ ವಿಷಯದಲ್ಲಿ. ಇಲ್ಲೇನ್ ಹೇಳಿದ್ದಾರೆ, ಉತ್ತರ ಕಾರ್ಯೇಶು ಹೇತುತಾಯಾಹ ಸತಿ ಸಪ್ತಮ್ಯೋಕ್ತಸ್ಯ ಇವ ವೈಯಾಕರಣೈರುಕ್ತತ್ವಾತ್. ಅವರೇ ಹೇಳಿದ್ದಾರೆ ವೈಯಾಕರಣೈರೇವ, ಅಂದ್ರೆ ವ್ಯಾಕರಣ ಶಾಸ್ತ್ರ ರಚನೆ ಮಾಡಿದವರೇ ತಿಳಿಸ್ಕೊಟ್ಟಿದ್ದಾರೆ. ಸತಿ ಸಪ್ತಮಿ ಎಲ್ಲಿ ಬಳಸ್ತಾರೋ ಅಲ್ಲಿ ಹಿಂದಿನದ್ದು ಕಾರಣ, ಮುಂದಿನದ್ದು ಅದರಿಂದ ಹುಟ್ಟಿರುತ್ತೆ ಅಂತ.
ಇದನ್ನ ನಮ್ಗೆ ಸ್ಪಷ್ಟವಾಗಿ ವೈಯಾಕರಣರೇ ತಿಳಿಸಿದ ಮೇಲೆ, ವ್ಯಾಕರಣ ಶಾಸ್ತ್ರವು ಅಧ್ಯಯನ ಮಾಡಿದವರೇ ತಿಳಿಸಿದ ಮೇಲೆ ನೀವ್ ಹೇಗ್ ಬೇರೆ ಅರ್ಥ ಮಾಡ್ತೀರಿ? ದೇವರ ದರ್ಶನವಾಗುತ್ತಿರಲು ಮಧ್ಯದಲ್ಲಿ ಕರ್ಮಗಳನ್ನ ಭೋಗಿಸಿಕೊಂಡು ಆಮೇಲೆ ಮೋಕ್ಷಕ್ಕೆ ಹೋಗ್ತಾನೆ, ಇದ್ಯಾಕೆ ಹೇಳ್ಬೇಕು? ದೇವರ ದರ್ಶನವಾಗುತ್ತಿರಲು ಕರ್ಮಗಳ ನಾಶ ಅಂದ್ರೆ ದೇವರ ದರ್ಶನನೇ ಕರ್ಮನಾಶಕ್ಕೆ ಕಾರಣ ಅಂತ ಅರ್ಥ. ಅದನ್ನ ಮಧ್ಯದಲ್ಲಿ ಬೇರೆ ಅರ್ಥ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಈ ವಿಷಯವನ್ನ ಹೊಸದಾಗಿ ನಮ್ಗೆ ವಾದಿರಾಜರು ತಿಳಿಸಿದ್ದಾರೆ. ಬಹಳ ಸರಸವಾದ ವಿಷಯ ಇದು. ಇದು ಛಂದಸಿ ಸಂಭವಾತ್ ಮಧ್ಯೆ ಪಕ್ಷಾಂತರಂ ಉದಿತಂ. ಕೆಲವುದೇನಂದ್ರೆ, ಈಗ ವೇದದಲ್ಲಿ ಪ್ರಯೋಗಗಳು ಕೆಲವು ಕಡೆ ಆ ಕಡೆ ಈ ಕಡೆ ಆಗುತ್ತೆ. ವೈದಿಕ ಪ್ರಯೋಗದಲ್ಲಿ ಬೇರೆ ವಿಷಯ, ಆದ್ರೆ ಲೌಕಿಕ ಪ್ರಯೋಗದಲ್ಲಿ ಹೇಗೆ? ಲೌಕಿಕ ಪ್ರಯೋಗದಲ್ಲಿ ವ್ಯತ್ಯಾಸ ಆಗಲ್ಲ. ಈ ವೇದದಲ್ಲಿ ವ್ಯತ್ಯಾಸ ಇರುತ್ತೆ ನಿಯಮಗಳನ್ನೆಲ್ಲ. ಅದಕ್ಕೆ ಇವ್ರೇನ್ ಮಾಡಿದ್ರು, ವೇದದಲ್ಲಿ ಹೀಗೆ ವ್ಯತ್ಯಾಸ ಬರುತ್ತೆ ಅಂತಾನೆ ಈಗ ನಾವು ಕೊಟ್ಟಿದ್ದು ಕಠಸ್ಮೃತಿ ವೇದವಾಕ್ಯ, ಒಂದು ಭಿದ್ಯತೆ ಹೃದಯ ಗ್ರಂಥಿ ಅನ್ನೋದು ಒಂದು ವೇದವಾಕ್ಯ. ಅದ್ರಲ್ಲಿ ನೀವ್ ಹೇಳ್ದಾಗ ನಿಯಮ ಇರ್ಬೇಕು ಅಂತ ಏನ್ ಇಲ್ವಲ್ಲ. ಅಂದ್ರೆ ನೋಡಿ, ಇದಲ್ಲ ಅನ್ನೋದು ಸತ್ಯ, ಇದಲ್ಲ ಅನ್ನೋದಕ್ಕೆ ಇನ್ನೊಂದು ಉತ್ತರ ಇದೆ, ನಿಯಮ ಇಲ್ಲ ಅನ್ನೋದಕ್ಕೆ. ಆದ್ರೆ ನಿಯಮವನ್ನಂತೂ ಒಪ್ಕೊಳ್ಳೋದು ಅವಶ್ಯಕ ಅಂತ. ಹೀಗೆ ಗುರುವರ್ಚ ದೀಪಿಕಾದಲ್ಲಿ ಬಂದ ಒಂದು ಅಪೂರ್ವವಾದ ವಿಷಯ. ಇನ್ನು ಪರಿಮಳ ಟಿಪ್ಪಣಿಯಲ್ಲಿ ಈ ಭಾಗದಲ್ಲಿ ಏನ್ ಹೇಳಿದ್ದಾರೆ ನೋಡೋಣ. ಇಲ್ಲಿ ನ್ಯಾಯ ವಿವರಣದಲ್ಲಿ ಒಂದು ಮಾತು ಹೇಳಿದ್ದಾರೆ ಮಧ್ವಾಚಾರ್ಯರು, ಅದನ್ನ ಪರಿಮಳ ಟಿಪ್ಪಣಿಯಲ್ಲಿ ಉದಾಹರಿಸ್ತಾರೆ. ಅದರ ಮುಂಚೆ ಯೋಗ ಬಲ ಅಂದ್ರೆ ಏನು ಅಂತ ಒಂದೊಂದು ಶಬ್ದಕ್ಕೂ ಅರ್ಥವನ್ನ ಬರೆದಿದ್ದಾರೆ. 5ನೇ ಲೈನಲ್ಲಿ ಗಮನಿಸಬಹುದು. ಪರಿಮಳ ಟಿಪ್ಪಣಿಯಲ್ಲಿ 5ನೇ ಲೈನಲ್ಲಿ ಯೋಗೇತಿ ಯೋಗ ಬಲಂ ಅಂದ್ರೆ ಸಮಾಧಿ ಸಾಮರ್ಥ್ಯಂ ಪ್ರಾಪ್ಯ ಆತ್ಮನಃ ಬಹೂನಿ ಶರೀರಾಣಿ ಕುರ್ಯಾದಿತ್ಯರ್ಥ. ಯೋಗ ಬಲ ಅಂದ್ರೆ ಸಮಾಧಿ ಸಾಮರ್ಥ್ಯ ಅಂತ ಆ ಶಬ್ದಕ್ಕರ್ಥ. ಯೋಗ ಅಂದ್ರೆ ಸಮಾಧಿ, ಬಲ ಅಂದ್ರೆ ಸಾಮರ್ಥ್ಯ ಅಂದ್ರೆ ಶಕ್ತಿ. ಯೋಗ ಅಂದ್ರೆ ಸಮಾಧಿ ಅಂದ್ರೆ ಒಂದೇ. ಈಗೆಲ್ಲ ಯೋಗಾಸನ ಮಾಡೋದು ಒಂದು, ಅಥವಾ ಯೋಗ ಅಂದ್ರೆ ಧ್ಯಾನ ಮಾಡೋದು ಅಂತ. ಯೋಗ ಅಂದ್ರೆ ಮನಸ್ಸನ್ನ ಒಂದ್ ಕಡೆ ಸಂಬಂಧ ಪಡಿಸೋದು ಯೋಗ ಅಂತ. ಯೋಗ ಅಂತಾನು ಶಬ್ದಗಳಿದೆ, ಬೇಕಾದಷ್ಟು ಅರ್ಥ ಇದೆ ಯೋಗ ಶಬ್ದಕ್ಕೆ. ಇಲ್ಲಿ ಯೋಗ ಅಂತಂದ್ರೆ ಏನರ್ಥ ಅಂದ್ರೆ ಧ್ಯಾನ ಅಂತ ಅರ್ಥ, ತಪಸ್ಸು ಅಂತ ಅರ್ಥ. ತಪಸ್ಸಿನ ಬಲ ಅಥವಾ ಧ್ಯಾನದ ಬಲ, ಅದರಿಂದ ಅನೇಕ ಶರೀರಗಳನ್ನ ಒಬ್ಬ ಜೀವ ತಗೊಳ್ತಾನೆ ಅಂತ ಅದ ಆ ಪದಕ್ಕೆ ಅರ್ಥ ಬಿಡಿಸಿದ್ದಾರೆ. ಇದಾದ್ಮೇಲೆ ಒಂದು ಶ್ಲೋಕ ಅದೇ ನ್ಯಾಯ ವಿವರಣದಲ್ಲಿ ಮಧ್ವಾಚಾರ್ಯರು ಹೇಳಿದ್ದನ್ನು ಹೇಳ್ತಾರೆ. ಕರ್ಮಾಣಿ ಕ್ಷಪಯೇತ್ ವಿಷ್ಣು ಅಪ್ರಾರಬ್ಧಾನಿ ವಿದ್ಯೆಯ ಪ್ರಾರಬ್ಧಾನಿ ತು ಭೋಗೇನ ಕ್ಷಪಯನ್ ಸ್ವರ್ಗತಿಂ ನಯೇತ್. ಸ್ವಗತಿಂ ನಯೇತ್ ಅಂತ ಪಾಠ ಇದೆ. ಸ್ವರ್ಗತಿಂ ಅಂದ್ರೆ ಅದು ಉತ್ತಮವಾದ ಗತಿ, ಸ್ವರ್ಗ ಗತಿಯನ್ನ ಹೊಂದುತ್ತಾನೆ ಅಂತ. ಸ್ವರ್ಗ ಅಂದ್ರೆ ಮೋಕ್ಷ ಅನ್ನೋ ಅರ್ಥದಲ್ಲಿ ಬಳಸಿರೋದು. ಇಲ್ಲಿ ಸ್ವಗತಿಂ ನಯೇತ್ ಅಂತ ಪಾಠ ಇದೆ. ಅಂದ್ರೆ ಕರ್ಮಗಳನ್ನ ತಾನು ನಾಶಪಡಿಸ್ಕೊಳ್ತಾನೆ ಯಾವಾಗ? ದೇವರ ಅನುಗ್ರಹದಿಂದ, ದೇವರ ಜ್ಞಾನದಿಂದ. ಯಾವ ಕರ್ಮ? ಅಪ್ರಾರಬ್ಧಾನಿ ಕರ್ಮಾಣಿ, ಅಪ್ರಾರಬ್ಧ ಕರ್ಮಗಳನ್ನ ನಾಶಪಡಿಸ್ಕೊಳ್ತಾನೆ. ಪ್ರಾರಬ್ಧ ಕರ್ಮಗಳನ್ನು ಹೇಗೆ? ಭೋಗೇನ ಕ್ಷಪಯನ್ ಸ್ವಗತಿಂ ನಯೇತ್, ಭೋಗದಿಂದ ಕಳ್ಕೊಂಡು ತಾನು ತನ್ನ ಗತಿ ಮೋಕ್ಷಕ್ಕೆ ಹೋಗ್ತಾನೆ ಅಂತ. ಹೀಗೆ ನ್ಯಾಯ ವಿವರಣದ ಪ್ರಮಾಣವನ್ನು ಕೂಡ ಕೊಡ್ತಾರೆ. ಬ್ರಹ್ಮಸೂತ್ರದಲ್ಲೂ ಈ ವಿಷಯ ಇದೆ ಪ್ರಾರಬ್ಧ ಕರ್ಮದ ಬಗ್ಗೆ. ಅದೇನು ಅಂತ ಮುಂದೆ ರಾಯರು ಇಲ್ಲೇ ಮುಂದೆ ತಿಳಿಸ್ತಾರೆ. ಹೀಗೆ ಈ ಕರ್ಮದ ನಾಶ ಹೇಗೆ? ದೇವರ ಅಪರೋಕ್ಷ ಜ್ಞಾನದಿಂದಲ, ನಮ್ಮ ಅನುಭವಿಸೋದ್ರಿಂದ, ನಮ್ಮ ಅನುಭವಿಕೆ ಏನಿದೆಯಲ್ಲ ಅನುಭವಿಸೋದ್ರಿಂದ, ಅದರಿಂದಲ. ಹೀಗೆ ಅನೇಕ ವಿಷಯಗಳನ್ನ ಚರ್ಚೆ ಇನ್ನೂ ಮಾಡ್ತಾ ಹೋಗ್ತಾರೆ. ಇನ್ನು ಇಲ್ಲಿಗೆ ನಿಲ್ಸಲ್ಲ, ಇನ್ನೂ ಒಂದ್ ಸ್ವಲ್ಪ ವಿಚಾರ ಇದೆ. ಅದೇನು ಅಂತ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಆಚಾರ್ಯ.